ಬಿಜೆಪಿನಲ್ಲಿ ಬಂಡಾಯ ಮುಂದುವರೆದಿದೆ. ಕಾಂಗ್ರೆಸ್ಗೆ ಹೋಗಲ್ಲ ಅಂತ ಹೇಳಿದ್ರಂತೆ ಸದಾನಂದ ಗೌಡರು. ಬಟ್ ರಾಜ್ಯ ಬಿಜೆಪಿ ಶುದ್ಧೀಕರಣಕ್ಕೆ ಪಣ ತೊಟ್ಟಿದ್ದಾರೆ. ಓಕೆ, ಆಲ್ ರೈಟ್. ಯಡಿಯೂರಪ್ಪ ವಿಜೇಂದ್ರ ಹೆಸರು ಹೇಳಿಲ್ಲ. ಆಕ್ರೋಶವನ್ನು ನನಗೆ ಅವಮಾನ ಮಾಡಿದ್ರ ಮುಂದೆ ಪಶ್ಚಾತ್ತಾಪ ಪಡ್ತಾರೆ. ಸಹಿಸಿಕೊಳ್ಳೋರಿಗೆ ತಾಳ್ಮೆ ಇದ್ದರೆ ದುಃಖ ಕೊಟ್ಟವರು ಇದ್ದೂ ಸತ್ತಂತೆ ಅಂತೆಲ್ಲ ಹೇಳಿದ್ದಾರೆ. ಆಲ್ ರೈಟ್. ಈಶ್ವರಪ್ಪನವರು ಎಂದಿನಂತೆ ಸಭೆ ನಡೆಸಿ ಹಿಂದುಳಿದವರನ್ನು ತುಳಿದ್ರೆ ನಿಮ್ಮ ಪಕ್ಷ ಉಳಿಯಲ್ಲ ಅಂತೆಲ್ಲ ಅವರು ಅಂದಿದ್ದಾರೆ. ಕರಡಿ ಸಂಗಣ್ಣ ಸ್ವಾಭಿಮಾನಿ ಸಮಾವೇಶ ನಡೆಸಿದ್ದಾರೆ. 4 ದಿನ ಆದಮೇಲೆ ನನ್ನ ತೀರ್ಮಾನ ಹೇಳ್ತೀನಿ ಅಂದಿದ್ದಾರಂತೆ. ಬೆಳಗಾವಿನಲ್ಲಿ ಗೋ ಬ್ಯಾಕ್ ಅಂತೆಲ್ಲ ಶೆಟ್ಟರ್ ಮೇಲೆ ಚಳವಳಿ ಮಾಡಿದವ್ರಿಗೆಲ್ಲ ಶೆಟ್ಟರೇ ದೂರು ಕೊಟ್ಟಿದ್ದಾರೆ. ಈಗೆಲ್ಲ ಕೆಲವರೆಲ್ಲ ತಂಡ ಹೊಡೆದಿದ್ದಾರಂತೆ. ಇನ್ನೊಂದು 2-3 ದಿನ ತಂಡ ಹೊಡಿಲೇಬೇಕಾದವರು ಹೊಡೆದು ಬಿಡ್ತಾರೆ. ನಾವು ಹೊಡೆಯೋದೇ ಇಲ್ಲ ಅಂದವರು ಹೀಗೆ ಅಬ್ಬರಿಸಿ ಬೊಬ್ಬಿರಿಸಿ ಓಡಾಡುತ್ತಿರುತ್ತಾರೆ. ಚುನಾವಣೆ ಮುಗಿದ ಮೇಲೆ ಶಕ್ತ್ಯಾನುಸಾರ ಉಳಿದುಕೊಳ್ಳುತ್ತಾರೆ, ಇಲ್ಲದಿದ್ದರೆ ಮಂಗಮಾಯವಾಗುತ್ತಾರೆ. ಅದೇ ಬಾಕಿ ಅಷ್ಟು ಬಂದಿದೆ. ಅದಕ್ಕೆ ನನ್ನ ಉತ್ತರ ಇಲ್ಲ. ಬಿಜೆಪಿ ಶುದ್ಧೀಕರಣದ ಕಡೆಗೆ ನನ್ನ ಮುಂದುವರಿದ ನಡಿಗೆ, ನನ್ನ ಪರಿವಾರಕ್ಕೆ ನನ್ನ ಪಕ್ಷ, ನನ್ನ ಮನೆಯವರಿಗೆ ನನ್ನ ಪಕ್ಷ, ನನ್ನ ಜಾತಿಯವರಿಗೆ ನನ್ನ ಪಕ್ಷ ಆಗಬಾರ್ದು. ಕಾಂಗ್ರೆಸ್ ಪಕ್ಷದ ಸಂಸ್ಕೃತಿ ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಬಂದಿದೆ. ಮೋದಿಯವರು ಕುಟುಂಬ ರಾಜಕಾರಣವನ್ನು ವಿರೋಧ ಮಾಡ್ತಾರಂತ ಸಂದರ್ಭದಲ್ಲಿ ನಿಮ್ಮ ಮಗ ಒಬ್ಬ MP, ಇನ್ನೊಬ್ಬ ಮಗ MLA, ನಿಮ್ಮ ಮಗನ ರಾಜ್ಯದ ಅಧ್ಯಕ್ಷರು ಮಾಡ್ಕೊಂಡ್ರಲ್ಲ. ಯಾರ್ಯಾರೋ ಹೋಗ್ತಾರೆ, ಯಾರ್ಯಾರೋ ಟಿಕೆಟ್ ತಗೊಂಡ್ ಬರ್ತಿದ್ದಾರೆ. 4 ದಿವಸ ನಾವು ಇವತ್ತು ಟೈಮ್ ತೆಗೆದುಕೊಳ್ಳೋಣ, ವೇಟಿಂಗ್ ಮಾಡೋಣ. 4 ದಿವಸದ ನಂತರ ವರಿಷ್ಠರ ಮಾತುಕತೆ ಆದ ನಂತರ ಮುಂದಿನ ಹೆಜ್ಜೆಯನ್ನು ಇಡೋ ನನ್ನ ಮಾತು. ಎಲ್ಲ ಕರೆಕ್ಟು. ಈಶ್ವರಪ್ಪನವ್ರದ್ದು ಮೋದಿಯವರ ಪರಿವಾರವಾದ ಎಲ್ಲ ಸರಿ. ನೀವು ವರ್ಕರ್ ಟಿಕೆಟ್ ಕೇಳಿದಿದ್ರೆ ನಾನು ಐ ವುಡ್ ಹ್ಯಾವ್ ಸಲ್ಯೂಟೆಡ್ ಅಪ್ಪ. ನೀವು ಮಗನಿಗೆ ಟಿಕೆಟ್ ಕೇಳ್ತಿರೋದಲ್ಲ. ಆದ್ರೆ ಅವ್ರಿಗೆ ಸಿಕ್ಕ ಸ್ಥಾನಮಾನ ಎಲ್ಲಿ, ನಮಗೆ ಸಿಕ್ಕಿರೋ ಸ್ಥಾನಮಾನ ಏನು ಅನ್ನೋದು ಅವ್ರ ಪ್ರಶ್ನೆ. ಅದೆಲ್ಲ ಏನು ಬೇಕಾದ್ರೂ ಇರ್ಬೋದು, ಸ್ಥಾನ ಮಾನ ಎಲ್ಲ ಒಂದೇ, ಎಲ್ಲ ಅದೇನು ದೊಡ್ಡದಿದಲ್ಲ. ಅದು ನೀವು ಮಗನಿಗೆ ಕೇಳ್ತಿರೋದಲ್ವ, ಅದು ಹೇಗದು ಪರಿವಾರವಾದದ ವಿರುದ್ಧ ಆಗತ್ತೆ. ಸೊ ಎಗೈನ್ ಕ್ವಶನ್, ಅವರು ಪರಿವಾರವಾದದಲ್ಲಿ ಎಕ್ಸಾಮಲ್ಲಿ 96 ಮಾರ್ಕ್ ತಗೊಂಡ್ಬಿಟ್ಟಿದ್ದಾರೆ, ನನಗೆ ಇನ್ನೂ 40 ಮಾರ್ಕ್ಸೇ ಸಿಕ್ಕಿದೆ ಅಂತ ಅರ್ಥ. ಜಸ್ಟ್ ಪಾಸ್ ಆಗಿಬಿಟ್ಟಿದ್ದೀನಿ, ನನಗೂ ಕೊಡಿ ಅಂತಾನ. ಅದು ಹಿಂಗೆ ನನಗೆ ಅದು ಅಂಡರ್ಸ್ಟ್ಯಾಂಡ್ ಆಗಲ್ಲ. ಏನೋ ನಾಯಕರ ಲೆಕ್ಕಾಚಾರ, ಜನ ಅದನ್ನು ಆ ಪ್ರಕಾರವೇ ಅವ್ರು ಇಷ್ಟ ಬಂದಂಗೆ ತೀರ್ಮಾನ ಮಾಡ್ತಾರೆ. ದಿ ಕ್ವಶನ್ ಇನ್ ಶಿವಮೊಗ್ಗ ಇಸ್ ಸಿಂಪಲ್. ಈಶ್ವರಪ್ಪನವರು ಹೇಳುತ್ತಿರುವಂತಹ ವಾದ ಸರಿ ಇದೆಯೋ ಇಲ್ಲವೋ, ನಂಬರ್ 1. ನಂಬರ್ 2, ಆ ವಾದವನ್ನು ಮೆಚ್ಚಬೇಕು ಎನ್ನುವುದಾದರೆ ಈಶ್ವರಪ್ಪನವರಿಗೆ ಮತ ಕೊಡಬೇಕೋ ಬೇಡವೋ, ನಂಬರ್ 2. ನಂಬರ್ 3, ಒಂದು ವೇಳೆ ಒಪ್ಪಿಕೊಡುವುದಾದರೆ ಅವರ ಮೂಲಭೂತ ನಂಬಿಕೆಯಾದ ಮೋದಿ ಪರ ಇರುವಾಗ ಆ ನಿಲುವಿಗೆ ಏನಾಗತ್ತೆ ಘಾಸಿ, ತೊಂದರೆ. ಹಾಗಾಗಿ ಏನು ಮಾಡಬೇಕು? ಈ ಗೋಜಲಿನಿಂದ ಜನ ಹೊರಕ್ಕೆ ಬಂದರೆ ಇಫ್ ಇಟ್ ಇಸ್ ಎ ವೋಟ್ ಫಾರ್ ಮೋದಿ, ತಿರ್ಗಿ ಆ ಕಡೆಗೆ ಹೋಗ್ಕೋತಾರೆ. ಇಲ್ಲ ಸ್ಥಳೀಯವಾಗಿ ಅನ್ಯಾಯ ಆಗಿದೆ, ನಾವು ವೋಟ್ ಫಾರ್ ಇದು ಅಂತಂದರೆ ಈ ಕಡೆಗೆ ಬರ್ತಾರೆ. ಅಷ್ಟೇ ಡಿಸೈಡ್ ಮಾಡಬೇಕು. ಇನ್ನು ಮಂಡ್ಯದಲ್ಲಿ ಕುಮಾರಸ್ವಾಮಿಯೇ ಅಭ್ಯರ್ಥಿ ಅಂತ ಮಾಜಿ ಮಂತ್ರಿ ಪುಟ್ಟರಾಜು ಅವರು ಸ್ಪಷ್ಟಪಡಿಸಿದ್ದಾರೆ. ಈ ನಾಳೆ ಅಧಿಕೃತವಾಗಿ ಪ್ರಕಟಣೆ ಆಗುತ್ತೆ. ಕುಮಾರಸ್ವಾಮಿ ಬೆಂಬಲಿಸುವಂತೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯಗೆ ಮಾಜಿ ಮಂತ್ರಿ ಪುಟ್ಟರಾಜು ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಹಾಲಿ ಸಂಸದೆ ಸುಮಲತಾ ಅವರನ್ನ ಜೆಡಿಎಸ್ ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಈ ಮಧ್ಯೆ ಚೆನ್ನೈ ಆಸ್ಪತ್ರೆಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆಯನ್ನ ಮುಗಿಸಿಕೊಂಡಿದ್ದಾರೆ. 2-3 ದಿನದಲ್ಲಿ ಡಿಸ್ಚಾರ್ಜ್ ಕೂಡ ಆಗ್ತಾರೆ. ಈ ಮಧ್ಯೆ ತಮಿಳುನಾಡಿನ 9 ಕ್ಷೇತ್ರಗಳಿಗೆ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಪ್ರಕಟವಾಗಿದೆ. ಕೊಯಂಬತ್ತೂರಿನಿಂದ ಅಣ್ಣಾಮಲೈ, ಚೆನ್ನೈ ದಕ್ಷಿಣದಿಂದ ತಮಿಳ್ಸಾಯ ಸೌಂದರರಾಜನ್, ನೀಲಗಿರೀಸ್ನಿಂದ ಕೇಂದ್ರ ಸಚಿವ ಎಲ್ ಮುರುಗನ್, ಕನ್ಯಾಕುಮಾರಿಯಿಂದ ಪೊನ್ ರಾಧಾಕೃಷ್ಣನ್ಗೆ ಟಿಕೆಟ್ ಅನ್ನು ಪ್ರಕಟ ಮಾಡಲಾಗಿದೆ. 100 ಭಾಗ ಇವತ್ತು ಕುಮಾರಣ್ಣವರೇ ಅಭ್ಯರ್ಥಿಗಳು. ಬರೀ ಅರ್ಜಿ ಹಾಕ್ಲಿಕ್ಕೆ ಅಷ್ಟೇ ಕುಮಾರಣ್ಣವ್ರನ್ನ ನಾವು ಕರೆಸ್ಕೊತೇವೆ. ನಾನೇ ಚುನಾವಣೆ ನೇತೃತ್ವ ವಹಿಸ್ತೇನೆ. ಪೂಜ್ಯ ದೇವೇಗೌಡರ ಒಂದು ಆಶೀರ್ವಾದ, ಇವತ್ತು ನರೇಂದ್ರ ಮೋದಿಜಿ ಅವರ ಸಹಕಾರದಿಂದ ಕುಮಾರಣ್ಣವ್ರನ್ನ ಪ್ರಚಂಡ ಬಹುಮತದಲ್ಲಿ ಆಯ್ಕೆ ಮಾಡ್ತಾರೆ. ನಮಗೀಗಾಗಲೇ ಬಿಜೆಪಿಯ ಹೈಕಮಾಂಡ್ ಸಹ ತುಂಬಾ ಸಹಕಾರ ಕೊಟ್ಟಿದೆ. ನಾವೆಲ್ಲ ಒಮ್ಮತದ ಅಭ್ಯರ್ಥಿಗಳನ್ನ ಮಂಡ್ಯ, ಹಾಸನ ಸೇರಿದಾಗೆ 139 ವರ್ಷ ಇತಿಹಾಸ ಕಾಂಗ್ರೆಸ್ ಪಕ್ಷ ರಾಜಕೀಯವಾಗಿ 10 ವರ್ಷದಿಂದ ಸಂಕಷ್ಟದಲ್ಲಿದೆ, ಯಾವ ಅನುಮಾನನೂ ಇಲ್ಲ. ಆದರೆ ಏನಾಗಿದೆ ಅಂತ ಗೊತ್ತಿಲ್ಲ. ಈಗ ಬಂದಿರೋ ಪ್ರಾಬ್ಲಮ್ಮು ಅದಲ್ಲ, ಇದು ಒಂಥರ ಗಾಯದ ಮೇಲೆ ಉಪ್ಪು ಬಿದ್ದಂಗೆ. ಈಗ ಇದು ಅಯ್ಯೋ, ಫ್ಲೈಟ್ ಟಿಕೆಟ್ ಇರಲಿ, ಟ್ರೈನ್ ಟಿಕೆಟ್ ಕರೆಸೋದಕ್ಕೂ ಕಾಸಿಲ್ಲ, ಪೋಸ್ಟರ್ ಪ್ರಿಂಟ್ ಮಾಡೋಕ್ಕಾಗ್ತಾ ಇಲ್ಲ. ನಮ್ಮ ಆರ್ಥಿಕ ಪರಿಸ್ಥಿತಿ ವಿಪರೀತವಾಗಿ ಹೋಗಿದೆ, ಭಾಳ ಕಷ್ಟದಲ್ಲಿದ್ದೀವಿ. ಇದಕ್ಕೆ ಕಾರಣ ಮೋದಿ ಸರ್ಕಾರ ಅಂತ ಕಾಂಗ್ರೆಸ್ ಹಿಂದೆಂದೂ ಕಾಣದ ರೀತಿಯ ಒಂದು ಪತ್ರಿಕಾಗೋಷ್ಠಿಯನ್ನು ಇವತ್ತು ನಡೆಸಿತು. ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ. ಅದರಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಎಲ್ಲ ಭಾಗವಹಿಸಿದ್ರು. ಒಟ್ಟಾರೆ ಎಲ್ಲರೂ ದಾಳಿಯನ್ನು ಮಾಡಿದ್ರು ಕೇಂದ್ರದ ಮೇಲೆ, ಪ್ರಜಾಪ್ರಭುತ್ವದ ಮೇಲೆ. ಬಿಜೆಪಿ ದಾಳಿ ಮಾಡ್ತಾ ಇದೆ ವ್ಯವಸ್ಥಿತವಾಗಿ. ಒಂದು ಪ್ರಮುಖ ಪ್ರತಿಪಕ್ಷದ ಹಣವನ್ನೆಲ್ಲ ಫ್ರೀಸ್ ಮಾಡಿ, ಸೀಸ್ ಮಾಡಿಟ್ಟಿದ್ದಾರೆ ಬ್ಯಾಂಕಲ್ಲಿ. ಕಾರಣ ಏನು ಅಂದರೆ, ರಾಜಕೀಯ ಪಕ್ಷಗಳು ಭಾರತದ ಕಾನೂನಿನ ಪ್ರಕಾರ, ಆದಾಯ ತೆರಿಗೆ ಇಲಾಖೆಯ ಕಾನೂನಿನ ಪ್ರಕಾರ ಆದಾಯ ತೆರಿಗೆಯನ್ನು ಕಟ್ಟಬೇಕಾಗಿಲ್ಲ.
ರಾಜಕೀಯ ಪಕ್ಷಗಳು ಅವರಿಗೆ ಬರುವ ದೇಣಿಗೆಗೆ. ಆದರೆ ಆದಾಯ ತೆರಿಗೆ ಕಟ್ಟಬಾರದು ಅಂದ ಮಾತ್ರಕ್ಕೆ ಆದಾಯ ತೆರಿಗೆಯ ಲೆಕ್ಕಾಚಾರವನ್ನು ಸಲ್ಲಿಸಬೇಕಾಗಿಲ್ಲ ಅಂತ ಎಲ್ಲೂ ಇಲ್ಲ, ಸಲ್ಲಿಸಬೇಕು. ಫಾರ್ ಎಕ್ಸಾಂಪಲ್, ಕೆಲವರು ಟ್ಯಾಕ್ಸ್ ಕಟ್ಟಲ್ಲ, ಬಟ್ ಟ್ಯಾಕ್ಸ್ ಫೈಲ್ ಮಾಡಿ ಅಂತ ಹೇಳ್ತಾರೆ IT ಡಿಪಾರ್ಟ್ಮೆಂಟಲ್ಲಿ. ನೀವು ಟ್ಯಾಕ್ಸ್ಗಳು 0 ಟ್ಯಾಕ್ಸ್ ಇರುತ್ತೆ ಅವ್ರದ್ದು. 0 ಟ್ಯಾಕ್ಸ್ ಆದರೂ ಫೈಲ್ ಮಾಡಬೇಕು. ನಾನು ಟ್ಯಾಕ್ಸೇ ಇಲ್ಲ, ನನಗೆ ಟ್ಯಾಕ್ಸ್ ಬರಲ್ವಲ್ಲ, ನಾನು ಯಾಕೆ ಫೈಲ್ ಮಾಡಬೇಕು ಅಂದರೆ ನೋ, ದಟ್ಸ್ ನಾಟ್ ಕರೆಕ್ಟ್. ಹಾಂ ಅಲ್ವಾ? ಕ್ಲೈಮ್ ಬೇರೆ, ಟ್ಯಾಕ್ಸನ್ನು ಕ್ಲೈಮ್ ಮಾಡ್ಕೊಳ್ಳೋದು ಬೇರೆ. ಟ್ಯಾಕ್ಸ್ ವ್ಯಾಪ್ತಿಗೆ ಬರಲ್ಲ ಅಂತ ಇಟ್ಕೊಳ್ಳೋಣ ನಾವು, ಫೈಲ್ ಮಾಡಬೇಕು ಅದನ್ನು. ಹಾಗೆ ಇವ್ರಿಗೂ ಇದೆ, ಅದನ್ನು ಪಾಲನೆ ಮಾಡಿಲ್ಲ ಅಂತ ಇವ್ರದ್ದು ಆರೋಪ. ಹಾಗಾಗಿ ಫ್ರೀಸ್ ಮಾಡಿ ಅವ್ರಿಗೊಂದು 200 ಕೋಟಿ ಫೈನ್ ಹಾಕ್ಬಿಟ್ಟಿದ್ದಾರೆ. ಆ ಮೊತ್ತನು ತೆರಿಗೆ ದಂಡ ಇಂತಿಷ್ಟೇ ಕಟ್ಟಬೇಕು ಅಂತಿದೆ, ಇವ್ರು ಎಷ್ಟೆಷ್ಟೊಂದು ಕೇಳಿದ್ದಾರೆ ಅಂತ ಇವ್ರ ವಾದ. ಬಟ್ ಇದು ಅಷ್ಟು ಸಿಂಪಲ್ ಆಗಿದ್ರೆ ದಟ್ ರಿಲೀಫ್ ಶುಡ್ ಕಮ್ ಟು ದೆಮ್ ಇನ್ ಎ ಕೋರ್ಟಲ್ಲಿ. ನನಗೆಲ್ಲಾದರೂ ಒಂದು ಕಡೆ ಬರಬೇಕದು, ಯಾವ್ದಾದ್ರು ಕೋರ್ಟಲ್ಲಿ. ಅಷ್ಟು ಈಸಿಯಾಗಿ 10,000 ರೂಪಾಯಿಗೆ ಮಾಡೋದಕ್ಕೆ 210 ಕೋಟಿ ಯಾಕಂದರೆ ಯಾವನು ಕೊಡ್ತಾನೆ? ನಾನಾದರೂ ಯಾಕೆ ಕೊಡಬೇಕು ಹೇಳಿ? ನಾಳೆ ನಾನು ಯಾವುದೊಂದು ಟ್ಯಾಕ್ಸ್ ಇದ್ದಲ್ಲಿ 10,000 ರೂಪಾಯಿ ಫೈನು ಅಂತಂದರೆ, ಇಲ್ಲ ನೀನು ಇಡು 16 ಕೋಟಿ ಇಡು ಅಂತಂದರೆ ನಾನು ಯಾಕೆ ಇಡಬೇಕು? ನಾನು ಹೋಗ್ತೀನಿ ಕೋರ್ಟ್ಗೆ. ನಿಯಮದ ಪ್ರಕಾರ ಯಾವ ಲೆಕ್ಕಾಚಾರದಲ್ಲಿ ಕೇಳ್ತಿದ್ದಾರೆ ಹೇಳಿ ಸರ್ ಇದರ ದಯವಿಟ್ಟು ಅಂತ ಕೇಳ್ತೀವಿ. ಹಾಗೆ ಇವರು ಅದನ್ನೇನಾದ್ರು ಕೇಳಬೇಕು. ಒಟ್ಟಲ್ಲಿ ಇವತ್ತು ಕಾಂಗ್ರೆಸ್ ಪರಿಸ್ಥಿತಿ ಹಾಗಿದೆ ಅಂತ ಅವರೇ ಹೇಳಿದ್ದಾರೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲ ಅನ್ನೋದನ್ನು ತೋರಿಸ್ತಾ ಇದೆ. ನಾವು ಹಸಿರು ಶಕ್ತಿ ವಿರುದ್ಧ ಹೋರಾಡ್ತಾ ಇದ್ದೀವಿ ಅಂತ ರಾಹುಲ್ ಗಾಂಧಿಯವರು. ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅಂದರೆ ಮೈದಾನ ಎಲ್ಲರಿಗೂ ಒಂದೇ ಸಮ ಇಲ್ಲ ಇಲ್ಲಿ ಫೈಟಿಂಗ್ಗೆ, ಎಲೆಕ್ಷನ್ಗೆ ಅಂತ ಕಾಂಗ್ರೆಸ್ದು ಕಷ್ಟ. ಎಲೆಕ್ಷನ್ ಟೈಮಲ್ಲಿ ದುಡ್ಡು ಇಲ್ಲದೆ ಇದ್ದರೆ. ಇದಕ್ಕೆ ಬಿಜೆಪಿ ಕೂಡ ಕೌಂಟರ್ ಕೊಟ್ಟಿದೆ ಸರ್. ಹಾಂ, ಅವರು ಕೊಟ್ಟಿದ್ದಾರಲ್ಲ. ಕಾಂಗ್ರೆಸ್ ಪಕ್ಷ ನೈತಿಕವಾಗಿ ದಿವಾಳಿ ಆಗಿದೆ, ಆರ್ಥಿಕವಾಗಿ ಅಲ್ಲ ಅಂತ ಬಿಜೆಪಿಯ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ಅವರು ವ್ಯಾಖ್ಯಾನಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ಖಾತೆಗಳು ಫ್ರೀಸ್ ಆದ್ರೆ ಏನಂತೆ, ವಿವಿಧ ಹಗರಣಗಳ ಮೂಲಕ ಲೂಟಿ ಮಾಡಿದ ದುಡ್ಡು ಇದೆಯಲ್ಲ ಅದನ್ನೇ ಚುನಾವಣೆಗೆ ಬಳಕೆ ಮಾಡ್ಕೊಳ್ಳಿ ಅಂತ ಲೇವಡಿ ಆಡಿದ್ದಾರೆ. ಕಾನೂನು ಪ್ರಕಾರ ತೆರಿಗೆ ಪಾವತಿಸಿದ್ರೆ ಇಂತಹ ಸ್ಥಿತಿ ಯಾಕೆ ಬರ್ತಾ ಇತ್ತು ಅಂತ ನಡ್ಡಾ ತಿರುಗೇಟ್ ಕೊಟ್ಟಿದ್ದಾರೆ. ಈ ಮಧ್ಯೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿ ಚುನಾವಣಾ ಬಾಂಡ್ಗಳನ್ನ ಹಫ್ತಾ ವಸೂಲಿ ಅಂತ ಕರೀತಾ ಇರುವುದು ರಾಹುಲ್ ಗಾಂಧಿ ಅವರು 1600 ಕೋಟಿ ಹಣವನ್ನ ಎಲ್ಲಿಂದ ಪಡೆದ್ರು ಅವರು ಅನ್ನೋದನ್ನ ಸ್ಪಷ್ಟಪಡಿಸಬೇಕು ಅಂತ ಸವಾಲ್ ಹಾಕಿದ್ದಾರೆ. ಚುನಾವಣಾ ಬಾಂಡು ಹಫ್ತಾ ಆಗಲ್ಲ. ಹೇಗೆ ವಸೂಲಿ ಮಾಡಿಕೊಂಡು ರಾಜಕೀಯ ಪಕ್ಷಗಳು, ಎಲ್ಲ ಪಕ್ಷಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿನದು ಅವರವರೇ ವಿವರಿಸಬೇಕು. ಯಾಕವ್ರಿಗೆ ಅಷ್ಟು ದುಡ್ಡನ್ನು ಅವರವ್ರು ತಂದು ಕೊಟ್ಟಿದ್ದಾರೆ ಅನ್ನೋದನ್ನು ಅವರವರೇ ವಿವರಿಸಬೇಕಷ್ಟೇ ಹೊರತು ಅದು ಹಫ್ತಾ ಅಂತ ನಾನು ಹೇಳೋಕ್ಕಲ್ಲ. ಒಂದು ವೇಳೆ ಅದು ಹಫ್ತಾ ಸ್ವರೂಪಕ್ಕೆ ಬರುವುದೇ ಆದರೆ ಎಲ್ಲ ರಾಜಕೀಯ ಪಕ್ಷಗಳು ಹಫ್ತಾ ವಸೂಲಿಗಾರರೇ ಹಾಗಾರೆ. ಪರ್ಸೆಂಟೇಜ್ ಡಿಫರೆನ್ಸ್ ಆಗ್ಬೋದು. BRSಗೋ, TMCಗೋ, ಕಾಂಗ್ರೆಸ್ಸಿಗೋ, JDSಗೋ ಅಥವಾ ಇನ್ಯಾವುದೋ ಪಕ್ಷಗಳಿಗೆ, ಎಲ್ಲ ಪಕ್ಷಗಳಿಗೆ ಯಾಕೆ ತಂದಷ್ಟು ದುಡ್ಡು ಕೊಡ್ತಾರೆ? ಯಾಕೆ? ಯಾರು ಒಬ್ರು ಹೇಳಬೇಕಲ್ಲಪ್ಪ. ಅದು ಯಾವ ಪಾರ್ಟಿನಾರಾಗಲಿ, BJPನೂ ಸೇರೇ ಹೇಳಬೇಕು ಏನಕ್ಕೆ ಕೊಡ್ತಾರೆ ಜನ. ಹಾಗಾಗಿ ಅದು ಒಂದು ಹಫ್ತಾ ಆದರೆ ಉಳಿದೆಲ್ಲವೂ ಹಫ್ತಾ.